ಮಾಡ್ತೀರಾ? ಅದೇ ದಿನ 4ನೇ ತಾರೀಕು ಬೇರೆ ಮಾಡ್ತಾರೆ, ನಾವು ಆಮೇಲೆ ದಿನ ಗೌರ್ಮೆಂಟ್ ಪ್ರೋಗ್ರಾಮ್ ಜೊತೆ ಮಾಡ್ತೀರಾ? ಇಲ್ಲ, ಗೌರ್ಮೆಂಟ್ ಪ್ರೋಗ್ರಾಮ್ ಅವ್ರು ಮಾಡ್ತಾರೆ, ನಾವು ಭಾಗವಹಿಸ್ಬೋದು. ಮತ್ತೆ ಇನ್ನೊಂದು ಡೇಟ್ ಇಟ್ಕೊಂಡು ಮಾಡೋಣ. ಇದನ್ನು ಒಂದು ಮಾತು ಹೇಳಿದ್ರು, ಏನಂದರೆ ನಾವು ಬಾಬಾ ಸಾಹೇಬು ಡಾಕ್ಟರ್ ಬಾಬಾ ಸಾಹೇಬ್ರಿಗೆ ಒಂದು ದೇವ್ರ ಥರ ನೋಡಬೇಕು. ಯಾಕಂದರೆ ಯಾರೋ ಹೇಳ್ತಾರೆ ನೋಡಬೇಕು ಅಂತ ಹೇಳ್ತಾರೆ, ನಿಜ ದೇವ್ರ ಥರ ನೋಡಬೇಕು. ಯಾಕಂದರೆ ಈಗ ನಾವು ಕೂತ್ಕೊಂಡಿದ್ದೀರಿ, ಇಂಥ ಮಠ ನಮಗೆ ಸಿಗ್ತಾ ಇರಲಿಲ್ಲ. ಡಾಕ್ಟರ್ ಸಾಹೇಬ್ ಇರಲಿಲ್ಲ ಅಂದರೆ ಈ ಟೈಮಲ್ಲಿ ಸಿಗ್ತಾ ಇಲ್ಲ, ಜನನೂ ಸಿಗ್ತಾ ಇಲ್ಲ, ನಮಗೆ ಈ ಅವಕಾಶನೂ ಸಿಗ್ತಾ ಇರಲಿಲ್ಲ. ಅದಕ್ಕೆ ಸಂವಿಧಾನಕ್ಕೆ ಏನು ನಮಗೆ ಸಂವಿಧಾನ ಕೊಟ್ಟಿದ್ದಾರೆ ಆ ದೇಶಕ್ಕೆ, ಅದೇ ನಮಗೆ ಒಂದು ದೇವ್ರ ರೂಪ ಥರ ಕೊಟ್ಟಿದ್ದಾರೆ ಅವರು. ಅದಕ್ಕೆ ನಾವು ಪಾಲನೆ ಮಾಡಿಕೊಂಡು ಏನು ಸರ್ಕಾರ ಇವಾಗ ಬರ್ತಾಯಿದೆ, ಒಂದೊಂದು ದಿವಸಕ್ಕೆ ಒಂದು ಬಿಲ್ ತೊಗೊಂಡು ಬರ್ತಾಯಿದ್ದಾರೆ. ಆ ಬಿಲ್ ಒಂದು ಸಲ ನಮ್ಮ ಫೇವರ್ ಇರುತ್ತೆ, ಒಂದು ಸಲ ನಿಮ್ಮ ಫೇವರ್ ಥರ ತೋರಿಸ್ಬಿಟ್ಟು ಮೋಸ ಮಾಡ್ತಾಯಿದ್ದಾರೆ. ಇವತ್ತಿನಿಲ್ಲ ನಾಳೆ ನಮ್ಮೆಲ್ಲರಿಗೆ ಮೋಸ ಇದೆ. ಅದಕ್ಕೆ ನಾವು ಏನಿದೆ ನಾವು ತಿಳ್ಕೊಂಡು ಏನಿದೆ ನಾವು ಬಾಬಾ ಸಾಹೇಬ್ ಕಾನ್ಸ್ಟಿಟ್ಯೂಷನ್ಗೆ ಫಾಲೋ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತೀವಿ. ಇವತ್ತು ನಾವೆಲ್ಲ ಇಲ್ಲಿ ಸೇರಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜನ್ಮದಿನದ ಒಂದು ಪ್ರೋಗ್ರಾಮ್ ಯಾವ ಥರ ಮಾಡಬೇಕು ಏನು ಅನ್ನೋದು ಒಂದು ಸಂತೋಷದ ಒಂದು ಸಂಭ್ರಮಾಚರಣೆ ಮಾಡಬೇಕು ಅಂತ ಎಲ್ಲ ಇಲ್ಲಿ ನಾವು ಸೇರಿದ್ವಿ. ದಿನ ನೋಡ್ತಾ ಇದ್ದೀರಾ, ಕೇಂದ್ರ ಸರ್ಕಾರದಲ್ಲಿ ನಾಮಕೆ ವಾಸ್ತೆ ಇದು ನಮ್ಮ ಸಂವಿಧಾನದ ಬಗ್ಗೆ ಅವ್ರು ಯಾವುದೇ ಒಂದು ನಿರ್ಣಯ ಕೈಗೊಂಡ್ರು ಅದರಲ್ಲಿ ತಿರುಚಿ ಏನೋ ಒಂದು ಸಣ್ಣ ಪುಟ್ಟ ಬದಲಾವಣೆಗಳನ್ನು ತರಬೇಕು, ಸಂವಿಧಾನವನ್ನು ಸಂವಿಧಾನವನ್ನು ಹಾಳು ಮಾಡಬೇಕು ಅಂತ ಅವರು ಪ್ರಯತ್ನಗಳು ನಡೀತಾ ಇದೆ. ಒಂದು ಕಮ್ಯುನಿಟಿಯನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇನ್ನು ಬರ್ತಾ ಯಾವ ಹಿಂದುಳಿದ ಒಂದು ಕಮ್ಯುನಿಟಿಗಳೇ ಇದೆಯೋ ಅದನ್ನು ಕೂಡ ಟಾರ್ಗೆಟ್ ಮಾಡೋ ಉದ್ದೇಶದಿಂದ ಒಂದೊಂದು ಈ ಥರದ ಒಂದು ಗುರಿ ಇಟ್ಕೊಂಡು ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ತಾವು ದಿನವಹಿ ನೋಡ್ತಾ ಇದ್ದೀರಾ ಪತ್ರಿಕೆಗಳಲ್ಲಿ, ಟಿವಿಗಳಲ್ಲಿ, ಮಾಧ್ಯಮದ ಮುಖಾಂತರ ಏನೇನು ಅನ್ಯಾಯಗಳು ನಡೀತಾ ಇದೆ ಅಂತ. ಒಂದೊಂದು ಬಿಲ್ಲು ತರ್ತಾ ಇದ್ದಾರೆ. ಅದು ಒಂದು ಕೋಮಿಗೆ ಮಾತ್ರ ಅಲ್ಲ ಬಿಲ್ಲು ವಿರೋಧ ಆಗ್ತಾ ಇರೋದು. ಮುಂಬರ್ತಕ್ಕಂಥ ದಿನಗಳಲ್ಲಿ ಪ್ರತಿ ಕಮ್ಯುನಿಟಿಗೂ, ಯಾಕಂದರೆ ಒಂದೇ ಸಲ ಎಲ್ಲ ಕಮ್ಯುನಿಟಿ ಟಾರ್ಗೆಟ್ ಮಾಡೋಕ್ಕೆ ಹೋದರೆ ಎಲ್ಲ ಬಂದು ಮೈ ಮೇಲೆ ಬೀಳ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಒಂದೇ ಒಂದು ಕಮ್ಯುನಿಟಿನ ಸದ್ಯಕ್ಕೆ ಅವರು ಟಾರ್ಗೆಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮುಂಬರ್ತಾ ಇರ್ತಕ್ಕಂಥ ದಿನಗಳಲ್ಲಿ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಒಂದು ನಮಗೆ ರಕ್ಷಣೆ ಇದೆಯೋ, ಒಂದು ಸಂವಿಧಾನ ಇದೆಯೋ, ಅದನ್ನು ಟಾರ್ಗೆಟ್ ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಅವರು ಮಾಡ್ತಾ ಇದ್ದಾರೆ. ನಾನು ಹೇಳಲಿಕ್ಕೆ ಬಯಸ್ತೀನಿ, ಕೊನೆಯ ಉಸಿರು ಇರೋ ತನಕ ಮನುಷ್ಯನಿಗೆ ಅವರಿಂದ ಸಾಧ್ಯವಿಲ್ಲ, ಈ ಸಂವಿಧಾನವನ್ನು ಚೇಂಜ್ ಮಾಡಲಿಕ್ಕೆ ಸಾಧ್ಯವಿಲ್ಲ, ಯಾರಿಂದ ಕೂಡ ಆಗೋಲ್ಲ. ನಾವು ನಮ್ಮ ಕೊನೆಯ ಉಸಿರು ಇರೋ ತನಕ ಆ ಸಂವಿಧಾನವನ್ನು ಪಾಲನೆ ಮಾಡ್ಕೊಂಡು ಹೋಗ್ತೀವಿ. ಯಾವುದೇ ಸರ್ಕಾರ ಬರಲಿ, ಇದನ್ನು ಕೈ ತೋರಿಸಿದವ್ರ ಕೈಯನ್ನು ಕತ್ತರಿಸುವ ಒಂದು ಕೆಲಸ ನಾವೆಲ್ಲ ಮಾಡಬೇಕಾಗ್ತದೆ. ಸಂವಿಧಾನವನ್ನು ರಕ್ಷಣೆಗೋಸ್ಕರ ಎಲ್ಲಿಗೆ ಬೇಕಾದರೂ ನಾವು ಸಿದ್ಧವಾಗಬೇಕು. ಈಗ ನೋಡಿ, ಅವರ ಒಂದು ಜನ್ಮದಿನದ ಒಂದು ಒಳ್ಳೆಯ ಒಂದು ಸಂದೇಶ ನಾವು ಇಲ್ಲಿ ಕೊಡಕ್ಕೆ ಬರ್ತಾ ಇದ್ದೀವಿ. ಆದರೆ ನಮ್ಮ ಕರ್ತವ್ಯ ಏನಿದೆ, ನಮ್ಮ ಡ್ಯೂಟೀಸ್ ಏನಿದೆ, ಅದನ್ನು ರಕ್ಷಣೆ ಮಾಡುವ ಮಾತು ಈಗ ಬರ್ತಾ ಇದೆ. ದೇಶದ ಎಲ್ಲ ಕಡೆ ಆತಂಕದ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಜನ ಒಂದು ಭಯದಲ್ಲಿ ಬದುಕ್ತಾ ಇದ್ದಾರೆ. ಆದರೂ ಕೇಂದ್ರ ಸರ್ಕಾರದ ಮಂತ್ರಿಗಳು ಹೇಳ್ತಾರೆ ಯಾವುದೇ ಭಯ ಇಲ್ಲ, ಅದು ಇಲ್ಲ, ಇದು ಇಲ್ಲ ಅಂತ ಸುಮ್ಮನೆ ಬೇಕಿಲ್ದಿರೋ ಮಾತುಗಳನ್ನು ಮಾತಾಡಿ ಜನರಿಗೆ ಪುಸಲಾಯಿಸಿ ಕೊಟ್ಟಿರ್ತಕ್ಕಂಥ ಸೌಲಭ್ಯಗಳನ್ನು ಎಲ್ಲ ವಾಪಸ್ ಪಡಿತಾ ಇದ್ದಾರೆ ಕೇಂದ್ರ ಸರ್ಕಾರದಿಂದ. ತಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಮುಂಬರ್ತಕ್ಕಂಥ ದಿನಗಳು ತುಂಬ ಕಷ್ಟಕರ ದಿನಗಳಾಗಿರುತ್ತದೆ. ಈ ಸಂವಿಧಾನನೇ ನಮಗೆ ಅಡ್ಡಿ. ಇದರಿಂದ ನಾವು ಬದುಕಬೇಕೇ ಹೊರತು ಬೇರೆ ಯಾವುದೇ ದಾರಿ ಇಲ್ಲ. ನಾನು ಎಲ್ಲರಲ್ಲಿ ಒಂದೇ ಮಾತು ಕೇಳ್ಕೊಳ್ತೀನಿ, ನಾವೆಲ್ಲರ ಒಗ್ಗಟ್ಟಾಗಿ ಎಲ್ಲರೂ ಕೆಲಸ ಮಾಡಿದ್ರೆ ಮಾತ್ರ ನಮಗೆ ರಕ್ಷಣೆ ಸಿಗುತ್ತೆ. ಸಂವಿಧಾನ ಉಳಿವಿಗಾಗಿ ನಾವೆಲ್ಲ ಕೆಲಸ ಮಾಡಬೇಕು ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನನಗೂ ಎರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ವಂದಿಸಿ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭೀಮ್. ಏನು ನಮ್ಮ ಕಾರ್ಯಕರ್ತರಿದ್ದಾರೆ ಅವರೆಲ್ಲರೂ ಅವ್ರ ಮನೆಯಲ್ಲಿ ಮಾಡೋ ಕೆಲಸ ನಿಧಾನವಾಗಿ ಮಾಡ್ತೀವಿ. ಏನೋ ಅಂಬೇಡ್ಕರ್ ಜಯಂತಿ ಆದಮೇಲೆ ಈಗ ಸದ್ಯಕ್ಕೆ ನಾವು ಸೇರಿರೋದು ಅಂಬೇಡ್ಕರ್ ಜಯಂತಿ ವಿಚಾರವಾಗಿ ಏನು ಸರ್ಕಾರಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಸರ್ಕಾರಿ ಕಾರ್ಯಕ್ರಮಕ್ಕೆ, ಯಾಕಂದ್ರೆ ಅದೇ ನಮ್ಮ ಹಬ್ಬ ಆಗಿರೋದ್ರಿಂದ ಆ ಕಾರ್ಯಕ್ರಮ